ಸೊ ಒಂದು ಬೇಸಿಕ್ ಎಜುಕೇಶನ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಎಜುಕೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದನ್ನ ಇವಾಗ ಏನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದು ಒಂದು ಸಿಸ್ಟಮ್ ಅಂತ ಹೇಳ್ಬೋದು, ಅಥವಾ ಒಂದು ಫಾರ್ಮುಲಾ ಅಂತ ಹೇಳ್ಬೋದು, ಅಥವಾ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಈ ಒಂದು ಫಾರ್ಮುಲಾನ ನೀವು ಅಳವಡಿಸ್ಕೊಂಡಿದ್ದಾಯ್ತು ಅಂತ ಅಂದ್ರೆ ಮಿನಿಮಮ್ 100ಕ್ಕಿಂತ ಹೆಚ್ಚು ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಝೀರೋದಿಂದ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ವರ್ಕ್ ನ ಶುರು ಮಾಡಿರುವಂತ ವ್ಯಕ್ತಿ ಈಸಿಯಾಗಿ 100+ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಬೇಕಾದಂತ ಒಂದು ಯೂನಿಕ್ ಫಾರ್ಮುಲಾನ ತಯಾರು ಮಾಡಿದೀವಿ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ಅಲ್ಲಿ 5ನೇ ಸೆಮಿಸ್ಟರ್ ಅಲ್ಲಿ ತಿಳಿಸುವಂತ ಒಂದು ಮಾಹಿತಿ. ಸೊ ಇದು ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ಫಾರ್ಮುಲಾ ಅಳವಡಿಸ್ಕೋಬೇಕು, ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸೊ ಇದನ್ನ ಪ್ರತಿಯೊಬ್ರು ಕೂಡ ಒಂದು ಸಿಸ್ಟಮ್ ರೂಪದಲ್ಲಿ ಫಾಲೋ ಮಾಡಿದ್ದಾಯ್ತು ಅಂತಂದ್ರೆ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಒಂದು ಬೇಸಿಕ್ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಎಷ್ಟೋ ಡೈರೆಕ್ಟ್ ಸೆಲ್ಲರ್ಸ್ ಈ ಒಂದು ವಿಚಾರಗಳನ್ನ ಫಾಲೋ ಮಾಡದೇ ಇರೋದ್ರಿಂದ, ಈ ಒಂದು ವಿಚಾರದಲ್ಲಿ ತಾವು ತಮ್ಮನ್ನ ಅಪ್ಡೇಟ್ ಮಾಡ್ಕೊಳ್ದೇ ಇರೋದ್ರಿಂದ, ಹಾಗೆ ತಮ್ಮ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ರು ಅಪ್ಡೇಟ್ ಆಗದೆ ಇರೋದ್ರಿಂದ ಸೊ ಟೀಮ್ ಅಲ್ಲಿ ಫೇಲ್ಯೂರ್ ರೇಷಿಯೋ ಜಾಸ್ತಿ ಆಗ್ತಾ ಇದೆ. ಸೊ MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ನ ಶುರು ಮಾಡಿರುವಂತ ಉದ್ದೇಶನೂ ಕೂಡ ಅದೇ ಒಂದು ವಿಚಾರವನ್ನು ಇಟ್ಕೊಂಡು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥದ್ದು ತುಂಬಾ ಜನರಿಗೆ ಒಂದು ನೆಗೆಟಿವ್ ಮೆಸೇಜ್ ಪಾಸ್ ಆಗಿದೆ. ಸೊ ಇದು ಜನಗಳನ್ನ ಜಾಯಿನ್ ಮಾಡಿಸುವಂತ ಒಂದು ಬಿಸ್ನೆಸ್. ಯಾವ್ದು ಕೆಲಸ ಇಲ್ಲ ಅಂತ ಅಂದಾಗ ಕೆಲಸ ಇಲ್ದೇ ಇರೋರು ಮಾಡುವಂತ ಒಂದು ಬಿಸ್ನೆಸ್. ಸೊ ಇಲ್ಲಿ ಒಬ್ರು ಬೆಳೆಯೋದಕ್ಕೆ 100 ಜನನ ಜಾಯಿನ್ ಮಾಡಿಸ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ತಪ್ಪು ಕಲ್ಪನೆಗಳಿದಾವೆ. ಅದಕ್ಕೆ ಮೇಜರ್ ಕಾರಣ ಏನು ಅಂತ ಅಂದ್ರೆ ಈ ಒಂದು ಇಂಡಸ್ಟ್ರಿಯಲ್ಲಿ ಜಾಯ್ನಿಂಗ್ ಆಗೋರ ಸಂಖ್ಯೆ ಜಾಸ್ತಿ ಇದೆ, ಬಟ್ ಸಕ್ಸಸ್ ಆಗೋರ ಸಂಖ್ಯೆ ಕಡಿಮೆ ಇದೆ. ಸೊ ಅಂದ್ರೆ ಸಕ್ಸಸ್ ರೇಷಿಯೋ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ಕಡಿಮೆ ಇದೆ, ಫೇಲ್ಯೂರ್ ರೇಷಿಯೋನೇ ಜಾಸ್ತಿ ಇದೆ. 100 ಜನ ಇಂಡಸ್ಟ್ರಿ ಒಳಗಡೆ ಜಾಯ್ನ್ ಆಯ್ತು ಅಂತ ಅಂದ್ರೆ ಸೊ ಓನ್ಲಿ ಸಕ್ಸಸ್ ಆಗ್ತಿರುವಂತದ್ದು ನಾಟ್ ಈವನ್ ಮೋರ್ ದನ್ 10%, 10% ಗಿಂತನೂ ಕೂಡ ಜಾಸ್ತಿ ಇಲ್ಲ. ಸೊ ಈವನ್ 100 ಜನ ಈ ಇಂಡಸ್ಟ್ರಿಗೆ ಬಂದು 10 ಜನ ಸಕ್ಸಸ್ ಆದ್ರೆ ಅದನ್ನ 100% ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಇಂಡಸ್ಟ್ರಿಲಿ ಇರುವಂತ ಎಕ್ಸ್ಪರ್ಟ್ ಗಳು. ಅದು ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ 100 ಜನ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಬಂದು ಅದ್ರಲ್ಲಿ 10 ಜನ ಸಕ್ಸಸ್ ಆದ್ರೆ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ರೀಚ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಹಲವಾರು ಕಾರಣಗಳಿದಾವೆ, ಹಲವಾರು ರೀಸನ್ಸ್ ಗಳಿದಾವೆ. ಒಂದು, ಇಲ್ಲಿಗಲ್ ಕಂಪನಿಗಳು ಜಾಸ್ತಿ ಆಗ್ತಿರೋದ್ರಿಂದ, ಮೋಸ ಮಾಡುವಂತ ಜನಸಂಖ್ಯೆ ಡೈರೆಕ್ಟ್ ಸೆಲ್ಲಿಂಗ್ ಹೆಸರು ಹೇಳ್ಕೊಂಡು ಜಾಸ್ತಿ ಆಗ್ತಿರೋ ಉದ್ದೇಶದಿಂದ ಇವತ್ತು ಜನಗಳಿಗೆ ಇಂಡಸ್ಟ್ರಿ ಬಗ್ಗೆ ಒಂದು ನಂಬಿಕೆ ಇಲ್ಲ, ಬಿಲೀಫ್ ಇಲ್ಲ. ಮೋಸದ ಕಂಪನಿಗಳು ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ಕಂಪನಿಗಳಿಗೆ ಮಾರ್ಕೆಟ್ ಅಲ್ಲಿ ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ, ಒಳ್ಳೆ ಹೆಸರನ್ನ ಮಾಡೋದಿಕ್ ಆಗ್ತಾ ಇಲ್ಲ. ಸೊ ಎಲ್ರು ಕೂಡ ಕೆಟ್ಟ ಕಂಪನಿಗಳ ಒಂದು ವಿಚಾರಗಳು ಏನಿದಾವೆ ಅದೇ ಒಂದು ಮನಸ್ಥಿತಿಯಲ್ಲಿ ಒಳ್ಳೆ ಕಂಪನಿಗಳನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ಸೊ 100 ಜನ ಇಂಡಸ್ಟ್ರಿ ಒಳಗಡೆ ಬಂದ್ರೆ ಓನ್ಲಿ 10 ಜನ ಸಕ್ಸಸ್ ಆದ್ರೆ 100% ಸಕ್ಸಸ್ ಆಗಿರೋದ್ರಿಂದ ಸೊ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಜನ, ಸಕ್ಸಸ್ ಯಾಕೆ ಆಗ್ತಾ ಇಲ್ಲ? ಇವತ್ತು 10 ಜನರಿಗೆ ಸಕ್ಸಸ್ ಆಗ ಸಾಧ್ಯ ಆಗ್ತಾ ಇದೆ ಅಂತ ಅಂದ್ರೆ ಇನ್ನು ಉಳಿದಿರೋರ್ಗೆ ಯಾಕೆ ಆಗ್ತಾ ಇಲ್ಲ? ಸೊ ಇಲ್ಲಿ ಸಕ್ಸಸ್ ಆಗ್ತಿರೋ ವ್ಯಕ್ತಿಗಳು ಫಾಲೋ ಮಾಡ್ತಿರುವಂತ ಮೆಥಡ್ಸ್ ನ ಎಲ್ರು ಫಾಲೋ ಮಾಡಿಲ್ದೇ ಇದ್ದಾಗ ಸೊ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಮೇಜರ್ ಆಗಿ ಸಕ್ಸಸ್ಫುಲ್ ಪೀಪಲ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನನ್ ಮಾಡಿದ್ದಾರೆ, ಏನನ್ ಮಾಡ್ತಾರೆ ಅದನ್ನ ಎಲ್ರಿಗೂ ತಿಳಿಸೋವಂತ ಒಂದು ಕೆಲಸ ಮಾಡಿದ್ದೇ ಆಯ್ತು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಫೇಲ್ಯೂರ್ ರೇಷಿಯೋ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ. ಸೊ 100 ಜನ ಇಂಡಸ್ಟ್ರಿ ಒಳಗಡೆ ಬಂದಿದ್ದೆ ಆಯ್ತು ಅಂತ ಅಂದ್ರೆ ಕನಿಷ್ಠ 70 to 80% ಒಂದು ಪರ್ಸೆಂಟೇಜ್ ಆಫ್ ಸಕ್ಸಸ್ ನ ತರಬೇಕು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇನೆ MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ನ ಶುರು ಮಾಡಿರುವಂತದ್ದು. ಸೊ ಅಲ್ಲಿ ಒಂದು ವಿಚಾರನ ಶೇರ್ ಮಾಡ್ತಿರ್ತೀವಿ, ಅದನ್ನ ನಾನು ಬಿಗಿನಿಂಗ್ ಹಂತದಲ್ಲಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಚಾರ ಪ್ರತಿಯೊಬ್ಬರಿಗೂ ವೈರಲ್ ಆಗ್ಬೇಕು, ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ ಗೊತ್ತಾಗ್ಬೇಕು, ಅವಾಗ್ಲೇನೆ ಅವ್ರು ಫೇಲ್ ಆಗಲ್ಲ. ಸೊ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಮಾಹಿತಿನ ನಾನು ತಲುಪಿಸ್ತಾ ಇದ್ದೀನಿ. ಸೊ ಅದರಲ್ಲಿ 13 ಸ್ಟೆಪ್ಸ್ ಗಳಿದಾವೆ. ಸೊ 13 ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದೆ ಆಯ್ತು ಅಂದ್ರೆ ಕನಿಷ್ಠ 100ಕ್ಕಿಂತ ಹೆಚ್ಚು ಟೀಮ್ ನ ನೀವು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಇರ್ತದೆ. ಸೊ ಮೊದಲನೇ ಸ್ಟೆಪ್ ಏನು ಅಂತ ಅಂದ್ರೆ, ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀರಾ ಇಲ್ವಾ ಅಂತ ಹೇಳಿ. ಸೊ ಮೊದಲನೇ ಸ್ಟೆಪ್ ಏನಂತ ಅಂದ್ರೆ, ನಿಮ್ಮ ಅಪ್ಲೈನ್ ಅಥವಾ ನಿಮ್ಮ ಲೀಡರ್ ನಿಮಗೆ ಜಾಯಿನಿಂಗ್ ಆಗಿದ 24 ಗಂಟೆಯಿಂದ 48 ಗಂಟೆ ಒಳಗಡೆ, ಸೊ ವಿತಿನ್ 24 to 48 hours ಆಫ್ಟರ್ ಜಾಯ್ನಿಂಗ್, ಸೊ ನಿಮ್ಮ ಸಂಸ್ಥೆಗೆ ನೀವು ಜಾಯಿನ್ ಆದ್ಮೇಲೆ
ನಿಮಗೆ ಬೇಸಿಕ್ ಎಜುಕೇಶನ್ ಕೊಟ್ಟಿದ್ದಾರಾ? ಸೊ 1 ಅವರ್ ನಿಮಗೆ ಮಾಹಿತಿ ನೀಡಿದಾರಾ? ಹೇಗ್ ಬಿಸ್ನೆಸ್ ಮಾಡಬೇಕು, ಈ ಒಂದು ಬಿಸ್ನೆಸ್ ಮಾಡೆಲ್ ಹೇಗಿದೆ, ಸೊ ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೆಲಸ ಮಾಡಬೇಕು, ಈ ಸಂಸ್ಥೆಯಲ್ಲಿ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ, ಸೊ ಹೇಗೆ ಜನಗಳಿಗೆ ಅಪ್ರೋಚ್ ಮಾಡಬೇಕು, ಹೇಗೆ ಇನ್ವಿಟೇಷನ್ ಮಾಡಬೇಕು, ಹೇಗೆ ಎಡಿಫಿಕೇಶನ್ ಮಾಡಬೇಕು, ಹೇಗೆ ಲೀಡರ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ನಿಮ್ಮ ಸ್ನೇಹಿತರಿಗೆ, ಸೊ ಡ್ರೀಮ್ ಲಿಸ್ಟ್ ನ ಹೇಗ್ ಮಾಡ್ಬೇಕು, ಫ್ರೆಂಡ್ ಲಿಸ್ಟ್ ನ ಹೇಗ್ ಮಾಡ್ಬೇಕು, ಸೊ ಸ್ನೇಹಿತರಿಗೆ ಪ್ರೆಸೆಂಟೇಶನ್ ಅಪ್ಲೈನ್ ಕಡೆಯಿಂದ ಆದ್ಮೇಲೆ ಹೇಗೆ ಪರ್ಸನಲ್ ಕಾನ್ಫಿಡೆನ್ಸ್ ಕೊಡ್ಬೇಕು. ಸೊ ಇಲ್ಲಿ ಸೇಲ್ಸ್ ಕ್ಲೋಸಿಂಗ್ ಆದ್ರೇನೆ ಇನ್ಕಮ್. ಸೇಲ್ಸ್ ಕ್ಲೋಸ್ ಆಗ್ಲಿಲ್ಲ ಅಂತ ಅಂದ್ರೆ ನಾವ್ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಸೊ 0% ಇನ್ಕಮ್ ಇರುತ್ತೆ. ಇಲ್ಲಿ ಸೇಲ್ಸ್ ಕ್ಲೋಸಿಂಗ್ ಗೆ ಪ್ರಾಮುಖ್ಯತೆ ಕೊಡಬೇಕು. ಸೊ ಪ್ರತಿಯೊಬ್ಬ ವ್ಯಕ್ತಿ ನಿಮ್ ಟೀಮ್ ಅಲ್ಲಿ ಜಾಯ್ನಿಂಗ್ ಆದವರಿಗೆ ವಿತಿನ್ 24 to 48 ಅವರ್ಸ್ ಒಳಗಡೆ ಒಂದು ಬೇಸಿಕ್ ಎಜುಕೇಶನ್ ಕೊಡಬೇಕು. ಸೊ ಈ ಒಂದು ಮಾಹಿತಿಗಳನ್ನ ನೀವು ಜಾಯ್ನಿಂಗ್ ಆಗಿದ ನೆಕ್ಸ್ಟ್ 24 to 48 ಅವರ್ಸ್ ಒಳಗಡೆ ನಿಮ್ಗೆ ಸಿಕ್ಕಿದ್ಯಾ? ಎಸ್ ಆರ್ ನೋ. ಸಿಕ್ಕಿದೆ ಅಂತಂದ್ರೆ ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜನರಿಗೆ ತಮ್ಮ ಲೀಡರ್ ಅಥವಾ ತಮ್ಮ ಅಪ್ಲೈನ್ ಕಡೆಯಿಂದ ಈ ಒಂದು ವಿಚಾರದಲ್ಲಿ ಸಕ್ಸಸ್ ಆಗಿದೆ, ಫಸ್ಟ್ ಸ್ಟೆಪ್ ಎಷ್ಟು ಜನರಿಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ. ಸೊ ಯಾಕೆ ಅಂತಂದ್ರೆ ಇದು ಕ್ಲಿಯರ್ ಆಗದೆ ಒಂದು ಬೇಸಿಕ್ ಎಜುಕೇಶನ್ ನಿಮಗೆ ಜಾಯ್ನಿಂಗ್ ಆಗಿ ಮೊಮೆಂಟ್ ಅಲ್ಲಿ ಸಿಗದೆ ಇದ್ದಾಗ ನೀವು ಬಿಗಿನಿಂಗ್ ಹಂತದಲ್ಲಿ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ, ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳಿಸಿ ನಿಮ್ಮ ಲೀಡರ್ ತಿಳಿಸ್ಕೊಟ್ಟಿಲ್ಲ ಅಂದಾಗ ನಿಮ್ ಕಡೆಯಿಂದ ಹಲವಾರು ರೀತಿಯ ಮಿಸ್ಟೇಕ್ಸ್ ಗಳಾಗುತ್ತೆ. ಏನೇನ್ ಮಿಸ್ಟೇಕ್ಸ್ ಆಗುತ್ತೆ? ಒಂದು ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಯಾಕೆ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಏನೋ ಫ್ರೆಂಡ್ ಹೇಳಿದಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಜಾಯ್ನಿಂಗ್ ಆಗಿರ್ತೀವಿ. ಸೊ ಒಂದು ಜೋಶ್ ಅಲ್ಲಿ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಮ್ಗ್ ತಿಳಿದಿರುವಂತ ವಿಚಾರಗಳನ್ನ ಸೊ ನಾವು ಫೋನಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಫೋನಲ್ಲೇ ಆಫ್ ಇನ್ಫಾರ್ಮೇಶನ್ ನಾವು ಕೊಟ್ಟಾಗ ಕಂಪನಿ ಬಗ್ಗೆ ಅವರಿಗೆ ಬಿಲೀಫ್ ಬರಲ್ಲ. ಸೊ ಆಫ್ ಇನ್ಫಾರ್ಮೇಶನ್ ಅವ್ರಿಗೆ ರೀಚ್ ಆಗಿರತ್ತೆ. ಮತ್ತೆ ನಾವು ಅವರಿಗೆ ಫುಲ್ ಇನ್ಫಾರ್ಮೇಶನ್ ನ ನಮ್ಮ ಲೀಡರ್ ಕಡೆಯಿಂದ ಕೊಡಿಸ್ತೀವಿ ಅಂತ ಹೇಳಿ ಕರೆದು ಕೂಡ ಬರಲ್ಲ. ಯಾಕಂದ್ರೆ ಈ ವಿಚಾರವನ್ನೇ ಎಕ್ಸ್ಪ್ಲೇನ್ ಮಾಡದೆ ಕರಿತಾ ಇದಾರೆ ಅನ್ನೋ ಒಂದು ಮೆಸೇಜ್ ಅವ್ರಿಗೆ ಪಾಸ್ ಆಗಿರತ್ತೆ. ಸೊ ಅವಾಗ ಬಿಗಿನಿಂಗ್ ಅಲ್ಲೇನೆ ಸೊ ಯಾರಿಗೆಲ್ಲ ಅಪ್ರೋಚ್ ಮಾಡ್ತೀರಾ ನೀವು ಅವರಿಗೆ ಆಫ್ ಇನ್ಫಾರ್ಮೇಶನ್ ನೀವು ತಿಳಿಸಿರೋದ್ರಿಂದ ಸೊ ಜಾಯ್ನಿಂಗ್ ರೇಷಿಯೋ ತುಂಬಾ ಕಡಿಮೆ ಇರುತ್ತೆ. ಸೊ ಕೆಲವರಿಗೆ ಒಬ್ರು ಕೂಡ ಜಾಯ್ನ್ ಆಗಲ್ಲ. ಸೊ ಒಂದ್ 15-20 ಜನಕ್ಕೆ ನೀವೇ ಅಪ್ರೋಚ್ ಮಾಡಿ ಅವ್ರೆಲ್ರೂ ಕೂಡ ನೆಗೆಟಿವ್ಸ್ ಹೇಳಿ, ಬೇಡ ಈ ಬಿಸ್ನೆಸ್ ನೀನೇನಕ್ ಮಾಡ್ತಾ ಇದೀಯಾ, ಇದೇ ರೀತಿ ಅಲ್ಲೊಂದ್ ಕಡೆ ಬಿಸ್ನೆಸ್ ಯಾವ್ದೋ ಒಂದು ಬಂತು ಅದು ಮೋಸ ಆಗಿದೆ, ಎಷ್ಟೋ ಜನರಿಗೆ ಮೋಸ ಮಾಡಿದೆ, ಹೀಗೆ ಹಲವಾರು ರೀತಿಗಳಲ್ಲಿ ನಿಮಗೆ ನೀವು ಅಪ್ರೋಚ್ ಮಾಡಿರೋ ಜನರು ಒಂದು ನೆಗೆಟಿವ್ ಮೆಸೇಜ್ ನ ನೀವು ಕೊಟ್ಟಾಗ ನಿಮ್ಗೆಲ್ಲೋ ಒಂದ್ ಕಡೆ ಒಂದು ಡೌಟ್ ಸ್ಟಾರ್ಟ್ ಆಗತ್ತೆ, ಒಂದು ಸಂದೇಹ ಮೂಡುತ್ತೆ. ಇದ್ರಲ್ಲಿ ನಾನು ಸಕ್ಸಸ್ ಆಗ್ಬೋದಾ, ಅಥವಾ ಇದು ನಿಜವಾಗ್ಲೂ ನನಗೆ ಕೈ ಹಿಡಿಯುತ್ತಾ? ಸೊ ಈ ಪ್ರಶ್ನೆಗಳು ನಿಮಗೆ ಶುರುವಾದಾಗ ಆಟೋಮೆಟಿಕಲಿ ಸೊ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ, ಹೋಪ್ ಕಡಿಮೆ ಆಗತ್ತೆ. ಸೊ ನಿಮ್ಮೇಲೆ ನಿಮಗೆ ಒಂದು ಬಿಲೀಫ್ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಸೊ ಇದ್ರಲ್ಲಿ ನಾನು ಸಕ್ಸಸ್ ಆಗ್ತೀನೋ ಇಲ್ವೋ ಅಂತೇಳಿ. ಸೊ ನಮ್ಮ ಒಂದು ಸರ್ವೆ ಪ್ರಕಾರ, ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಸೊ 90% ಗಿಂತ ಹೆಚ್ಚಿನ ಡೈರೆಕ್ಟ್ ಸೆಲ್ಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಗಳಾಗಿ ಜಾಯ್ನಿಂಗ್ ಆದವರು ಅವರಿಗೆ ಜಾಯ್ನಿಂಗ್ ಆಗಿದ್ದ ಮೂಮೆಂಟ್ ಅಲ್ಲಿ ಹೇಗೆ ಬಿಸ್ನೆಸ್ ಮಾಡಬೇಕು, ಬಿಗಿನಿಂಗ್ ಹಂತದಲ್ಲಿ ಹೇಗೆ ವರ್ಕ್ ಮಾಡಿದ್ರೆ ನಿಮ್ದು 100+ ಟೀಮ್ ಆಗತ್ತೆ ಅನ್ನೋ ಒಂದು ಮಾಹಿತಿ ಸಿಗದೆ ಇರೋದ್ರಿಂದಾನೇ ಇವತ್ತು 90% ಗಿಂತ ಹೆಚ್ಚು ಜನರು ಫೇಲ್ ಆಗ್ತಾ ಇದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಸೊ ಜಾಯ್ನಿಂಗ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೆ ವಿತಿನ್ 24 ಅವರ್ಸ್ ಅಲ್ಲಿ ಒಂದು ಬೇಸಿಕ್ ಎಜುಕೇಶನ್ ಕೊಟ್ಟಿದ್ದೆ ಆಯ್ತು ಅಂದ್ರೆ 1 ಅವರ್ ಅವ್ರ ಜೊತೆ ಕರೆಕ್ಟ್ ಆಗಿ ಕೂತ್ಕೊಂಡು ಏನೇನ್ ಮಾಹಿತಿಗಳನ್ನ ಕೊಡ್ಬೇಕು ಆ ಮಾಹಿತಿಗಳನ್ನ ಕೊಟ್ಟಿದ್ದಿದ್ರೆ ಅವರು ಫೇಲ್ ಆಗೋ ಚಾನ್ಸ್ ಇರ್ತಿರ್ಲಿಲ್ಲ. ಎಸ್ ಆರ್ನು? ಸೊ ಹಾಗಾಗಿ ನಾನ್ ನಿಮ್ಗೆಲ್ಲ ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಅಂದ್ರೆ, ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ದಯವಿಟ್ಟು ನಿಮ್ಮ ಟೀಮ್ ಮೆಂಬರ್ಸ್ ಗಳಿಗೆ ಅಥವಾ ಹೊಸದಾಗಿ ಜಾಯ್ನಿಂಗ್ ಆಗಿರುವಂತ ವ್ಯಕ್ತಿಗಳಿಗೆ ವಿತಿನ್ 24 ಅವರ್ಸ್ ಅಲ್ಲಿ ಬೇಸಿಕ್ ಎಜುಕೇಶನ್ ನ ಕೊಡಿ. ಅವರಿಗೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಫಸ್ಟ್ ವೀಕ್ ಏನ್ ಮಾಡ್ಬೇಕು, ಸೆಕೆಂಡ್ ವೀಕ್ ಏನ್ ಮಾಡ್ಬೇಕು, ಥರ್ಡ್ ವೀಕ್ ಏನ್ ಮಾಡ್ಬೇಕು, ಫೋರ್ತ್ ವೀಕ್ ಏನ್ ಮಾಡ್ಬೇಕು. ಸೊ ಅಟ್ಲೀಸ್ಟ್ 1 ವೀಕ್ ಪ್ಲಾನ್ ನ ಹಾಕೊಡಿ. 1 ವೀಕ್ ಏನ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ಇವತ್ತು ನೀವು ಒಂದು ಕಂಪ್ನಿ ರನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ ಕಂಪನಿಗೆ ಒಬ್ಬ ಎಂಪ್ಲಾಯಿನ ನೀವು ಸೆಲೆಕ್ಟ್ ಮಾಡಿರ್ತೀರಾ, ಅವರಿಗೆ ಒಂದ್ 20,000 ಮಂತ್ಲಿ ಸ್ಯಾಲರಿ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಕಮಿಟ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ. ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಆಫೀಸ್ ಅಲ್ಲಿ ಅಂತ ಹೇಳ್ಕೊಡ್ದೇನೆ ಸೊ ಅವ್ರ ಕೆಲಸ ಮಾಡಕ್ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್?
ಸೇಮ್ ಸಿನಾರಿಯೋ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ಆಗುವಂತದ್ದು. ಇಲ್ಲಿ ಅವ್ರು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಪಾರ್ಟ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರೆ ತಾನೇ ಅವ್ರು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗುವಂತದ್ದು, ಆ ಕೆಲಸನ ಮಾಡಕ್ ಸಾಧ್ಯ ಆಗುವಂತದ್ದು. ಸೊ ಹಾಗಾಗಿ ಬೇಸಿಕ್ ಎಜುಕೇಶನ್ ಕೊಡಿ, ಇದು ಫಸ್ಟ್ ಸ್ಟೆಪ್ ನಾವು ಮಾಡ್ಬೇಕಿರುವಂತದ್ದು. ಸೊ ಇಲ್ಲೇನೆ ನಾವು ಜನರು ಫೇಲ್ ಆಗೋದನ್ನ ತಡಿಬಹುದು. ಸೊ ಹಾಗಾದ್ರೆ ಆ ಬೇಸಿಕ್ ಎಜುಕೇಶನ್ ಅಲ್ಲಿ ಅಥವಾ ಬೇಸಿಕ್ ಟ್ರೈನಿಂಗ್ ಅಲ್ಲಿ ನಾವೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಅವರಿಗೆ? ಸೊ ಮೊದಲನೇದಾಗಿ ಅವರಿಗೆ ಈ ಬಿಸ್ನೆಸ್ ನ ಯಾಕೆ ಮಾಡ್ಬೇಕು ಅನ್ನೋದನ್ನ ಕ್ಲಾರಿಟಿ ಕೊಡ್ಬೇಕು, ಕ್ಲಿಯರ್ ಮಾಡ್ಬೇಕು. ಸೊ ಎರಡನೇದು, ಕನಸುಗಳನ್ನ ಯಾಕೆ ಪಟ್ಟಿ ಮಾಡ್ಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್, ಕನಸುಗಳನ್ನ ಹೇಗೆ ಪಟ್ಟಿ ಮಾಡ್ಬೇಕು, ಕನಸುಗಳನ್ನ ಯಾಕೆ ಪಟ್ಟಿ ಮಾಡ್ಬೇಕು, ಕನಸುಗಳನ್ನ ಹೇಗೆ ಪಟ್ಟಿ ಮಾಡ್ಬೇಕು. ಯಾಕೆ ಅಂಡ್ ಹೇಗೆ ಎರಡು ತುಂಬಾ ಇಂಪಾರ್ಟೆಂಟ್. ಅಂಡ್ ಮೂರನೇದು, ಕಾಂಟ್ಯಾಕ್ಟ್ ಲಿಸ್ಟ್ ಯಾಕೆ ಮಾಡ್ಬೇಕು, ಕಾಂಟ್ಯಾಕ್ಟ್ ಲಿಸ್ಟ್ ಹೇಗೆ ಮಾಡ್ಬೇಕು, ಯಾಕೆ ಅಂಡ್ ಹೇಗೆ ಅನ್ನೋದನ್ನ ಕ್ಲಿಯರ್ ಮಾಡ್ಬೇಕು. ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಾದ್ಮೇಲೆ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಹೇಗೆ ಸೆಲೆಕ್ಷನ್ ಮಾಡ್ಬೇಕು. ಸೊ ಬೆಸ್ಟ್ 30 ಅಥವಾ ಬೆಸ್ಟ್ 50 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಗೆ ಇನ್ವೈಟ್ ಮಾಡ್ಬೇಕು, ಇನ್ವಿಟೇಷನ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡಿ, ಇನ್ವಿಟೇಷನ್ ಟಿಪ್ಸ್ ನ ಹೇಳ್ಕೊಡಿ. ಇನ್ವಿಟೇಷನ್ ಮಾಡುವಾಗ ಏನೆಲ್ಲ ಆಬ್ಜೆಕ್ಷನ್ಸ್ ಬರುತ್ತೆ, ಅವ್ರು ಏನ್ ಪ್ರಶ್ನೆಗಳನ್ನ ಕೇಳ್ಬೋದು ಇನ್ವಿಟೇಷನ್ ಮಾಡುವಾಗ, ಯಾವ್ಯಾವ ಸಂದರ್ಭಗಳನ್ನ ಹೇಗೆ ನೀವು ಫೇಸ್ ಮಾಡ್ಬೇಕು. ಸೊ ಇನ್ವಿಟೇಷನ್ ನ ಹೇಳ್ಕೊಡಿ. ಅಂಡ್ ವೆರಿ ಇಂಪಾರ್ಟೆಂಟ್, ಇನ್ವಿಟೇಷನ್ ಆದ್ಮೇಲೆ ಒಂದು ಪ್ಲೇಸ್ ಹೇಗೆ ಸೆಲೆಕ್ಟ್ ಮಾಡ್ಬೇಕು. ಸೊ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಯಾಕೆ ಪ್ರೆಸೆಂಟೇಶನ್ ಕೊಡಬೇಕು. ಸೊ ಪ್ರೆಸೆಂಟೇಶನ್ ಕೊಡೋ ಜಾಗದಲ್ಲಿ ಮೊಬೈಲ್ ಸೈಲೆಂಟ್ ಯಾಕೆ ಮಾಡಬೇಕು, ಯಾಕೆ 100% ಅಟೆಂಡೆನ್ಸ್ ಕೊಡಬೇಕು, ತಮ್ಮ ಫ್ರೆಂಡ್ ಜೊತೆ ತಾವು ಕೂಡ ಯಾಕೆ ಪ್ಲಾನಿಂಗ್ ನ ಕೇಳ್ಬೇಕು, ಪ್ರೆಸೆಂಟೇಶನ್ ಎಲ್ಲ ಮುಗ್ದಾದ್ಮೇಲೆ ಹೇಗೆ ಪರ್ಸನಲ್ ಕಾನ್ಫಿಡೆನ್ಸ್ ಕೊಡಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್, ಎಲ್ಲ ಪ್ರೆಸೆಂಟೇಶನ್ ಆದ್ಮೇಲೆ ಹೇಗೆ ಕ್ಲೋಸಿಂಗ್ ಮಾಡಬೇಕು. ಸೊ ಇನ್ನೊಂದು ವಿಚಾರ, ತುಂಬಾ ಜನರು ಫೇಲ್ ಆಗೋದಕ್ಕೆ ಕ್ಲೋಸಿಂಗ್ ಅಲ್ಲಿ ಇಡುತ್ತಾರೆ. ಎಲ್ಲ ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ಹಣ ಕೇಳೋದಕ್ಕೆ ಹಿಂದೆ ಬೀಳ್ತಾರೆ, ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾರೆ. ಸೊ ಅದರಿಂದಾನೇ ಎಷ್ಟೋ ಜನರು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಫೇಲ್ ಆಗ್ತಿರುವಂತದ್ದು. ಎಲ್ಲಾ ಕೆಲಸಗಳನ್ನ ಅಪ್ಲೈ ಮಾಡಿರ್ತಾರೆ, ಜಸ್ಟ್ ಅಮೌಂಟ್ ನ ಡೆಪಾಸಿಟ್ ಮಾಡಿಸುವಂತದ್ದು ಕಂಪನಿಗೆ, ಇಲ್ಲ ಕಂಪನಿಯ ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಿಸೋದ್ರಲ್ಲಿ ಫೇಲ್ ಆಗೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಮೇಜರ್ ಫೇಲ್ ಆಗುವಂತ ಚಾನ್ಸ್ ಅದರಿಂದಾನೇ ಇರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಫೈನಲ್ ಆಗಿ ಇನ್ ಕೇಸ್ ಪ್ಲಾನಿಂಗ್ ಆದ್ಮೇಲೂ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ವಿತಿನ್ 24 ಅವರ್ಸ್ ಅಲ್ಲಿ ಅಥವಾ ವಿತಿನ್ 48 ಅವರ್ಸ್ ಅಲ್ಲಿ ಅವರಿಗೆ ಫಾಲೋ ಅಪ್ ಮಾಡಿಸ್ಬೇಕು. ಕನಿಷ್ಠ 5 ರೌಂಡ್ಸ್ ಆಫ್ ಫಾಲೋ ಅಪ್ ಆಗ್ಬೇಕು. ಎಲ್ಲಿವರೆಗೂ ಫಾಲೋ ಅಪ್ ಆಗ್ಬೇಕು, ಐದರ್ ಅವರು ಎಸ್ ಅಂತ ಹೇಳಿ ಕಂಪ್ನಿಗೆ ಜಾಯ್ನ್ ಆಗ್ಬೇಕು, ಇಲ್ಲ ನಿಮ್ ಸಂಸ್ಥೆಗೆ ನಾನು ಜಾಯ್ನ್ ಆಗಲ್ಲ ಅಂತ ನೋ ಅಂತ ಹೇಳ್ಬೇಕು, ಐದರ್ ಎಸ್ ಅಥವಾ ನೋ. ಸೊ ತುಂಬಾ ಜನರು ಡೈರೆಕ್ಟ್ ಸೆಲ್ಲಿಂಗ್ ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ, ಎಸ್ ಅನ್ನೋ ಒಂದು ಆನ್ಸರು ಪಡ್ಕೊಳ್ಳಲ್ಲ, ನೋ ಅನ್ನೋ ಒಂದು ಆನ್ಸರು ಪಡ್ಕೊಳ್ಳಲ್ಲ, ಇನ್ ಬಿಟ್ವೀನ್ ಅಲ್ಲಿ ಪ್ರೆಸೆಂಟೇಶನ್ ಮಾಡಿ ಬಿಟ್ಬಿಡ್ತಾರೆ ಅವ್ರನ್ನ. ಅಂದ್ರೆ ಕಂಪ್ನಿ ಬಗ್ಗೆ ಫ್ರೀ ಪಬ್ಲಿಸಿಟಿ ಮಾಡಿ ಅವ್ರನ್ನ ಜಾಯ್ನಿಂಗು ಮಾಡಿಸ್ಕೊಳ್ದೆ, ಈ ಕಡೆ ಅವ್ರ ಹತ್ರ ನೋ ಅಂತ ಆನ್ಸರ್ನು ಪಡ್ಕೊಳ್ದೆ ಹಾಗೇನೆ ಬಿಟ್ಬಿಡ್ತಾರೆ. ಹಾಗ್ ಮಾಡಕ್ ಹೋಗ್ಬೇಡಿ. ಸೊ ಯಾವುದೇ ಪ್ರೆಸೆಂಟೇಶನ್ ಆದ್ರೆ ಆ ಪ್ರೆಸೆಂಟೇಶನ್ ಆಗಿರೋ ವ್ಯಕ್ತಿ ಕಡೆಯಿಂದ ಒಂದು ಎಸ್ ಅಂತೇಳಿ ಅವರು ಕಂಪ್ನಿಗೆ ಜಾಯ್ನ್ ಆಗ್ಬೇಕು, ಇಲ್ಲ ನಿಮ್ ಕಂಪ್ನಿಗೆ ನಾನು ಜಾಯ್ನ್ ಆಗಲ್ಲ ಅಂತ ನೋ ಅಂತ ಆನ್ಸರ್ ಕೊಡ್ಬೇಕು. ಸೊ ಮಧ್ಯದಲ್ಲಿ ಬಿಡ್ಬೇಡಿ. ಸೊ ಇಷ್ಟು ವಿಚಾರಗಳನ್ನ ನೀವು ಕ್ಲಾರಿಟಿ ಕೊಟ್ಟಿದ್ದಾಯ್ತು ಅಂತ ಅಂದ್ರೆ ಬೇಸಿಕ್ ಎಜುಕೇಶನ್ ಅಲ್ಲಿ 101% ಡ್ಯಾಮ್ ಶೋರ್. ಸೊ ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಅಂಡ್ ವೆರಿ ಇಂಪಾರ್ಟೆಂಟ್, ಫೇಲ್ಯೂರ್ ರೇಷಿಯೋ ಕಡಿಮೆ ಆಗುತ್ತೆ. ಸೊ ಅವಾಗ ಇಂಡಸ್ಟ್ರಿ ಅತಿ ಹೆಚ್ಚು ಜನರನ್ನ ಯಶಸ್ವಿ ವ್ಯಕ್ತಿಗಳಾಗಿ ಮಾಡುತ್ತೆ. ಸೊ ಯಾವಾಗ ಈ ಒಂದು ಇಂಡಸ್ಟ್ರಿಯಲ್ಲಿ ಯಶಸ್ವಿ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಜನಗಳಿಗೆ ಒಂದು ಪಾಸಿಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್, ಸೊ ಒಂದು ರೋಡಿಗೆ ಅಥವಾ ಒಂದು ವಾರ್ಡಿಗೆ ಒಬ್ರು ಅಚೀವರ್ ಇದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂದ ಹೇಗಿರುತ್ತೆ, ಹಳ್ಳಿಗೊಬ್ರು ಒಂದು ಲಕ್ಸುರಿ ಕಾರ್ ಅಚೀವರ್ ಇದ್ರೆ ಹೇಗಿರುತ್ತೆ. ಸೊ ಕರ್ನಾಟಕದಲ್ಲಿ ಎಷ್ಟು ವಿಲೇಜಸ್ ಇದಾವೆ ಗೊತ್ತಿದೆಯಾ ನಿಮ್ಗೆ? ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದಾ? ಟೋಟಲ್ ವಿಲೇಜಸ್ ಇನ್ ಕರ್ನಾಟಕ, ನಂಬರ್ ಆಫ್ ವಿಲೇಜಸ್ ಇನ್ ಕರ್ನಾಟಕ ನೋಡೋಣ ಎಷ್ಟು ಜನರಿಗೆ ಗೊತ್ತಿದೆ ಅಂತೇಳಿ. ಸೊ ಏನಿಲ್ಲ ಅಂದ್ರು ಸ್ನೇಹಿತರೆ, 27,000ದಿಂದ 29,000, ಹತ್ತತ್ರ 30,000 ಹಳ್ಳಿಗಳಿದಾವೆ ಸ್ನೇಹಿತರೆ.
ಕರ್ನಾಟಕದಲ್ಲಿ 30,000 ವಿಲೇಜಸ್. ಸೊ ಜಸ್ಟ್ ಇಮ್ಯಾಜಿನ್, ಒಂದು ಕಾಲ ರೀಚ್ ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಂತ ಒಂದು ಕಾಲ ಅಂತಂದ್ರೆ, ಪ್ರತಿಯೊಂದು ಹಳ್ಳಿಗೆ ಒಬ್ರು ಲಕ್ಸುರಿ ಕಾರ್ ಅಚೀವರ್, ಅಂದ್ರೆ ಒಂದು 50 ಲಕ್ಷ 60 ಲಕ್ಷ ಬೆಲೆ ಬಾಳುವಂತ ಒಂದು ಕಾರ್ನ ಮೇಂಟೈನ್ ಮಾಡುವಂತ ವ್ಯಕ್ತಿ, ಕೋಟ್ಯಾಧಿಪತಿ ಆದಂತ ವ್ಯಕ್ತಿ ಡೈರೆಕ್ಟ್ ಸೆಲ್ಲಿಂಗ್ ಇಂದ ಹಳ್ಳಿಗೊಬ್ರು ಇದ್ರೆ ಹೇಗಿರುತ್ತೆ? ಅಂತ ಒಂದು ದಿನ ಒಂದು ಸುವರ್ಣ ದಿನ ಆಗಿರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ದೊಡ್ಡ ಮಹತ್ತರವಾದ ಸಾಧನೆ ಆಗಿರುತ್ತೆ. ಆ ದಿನದ ಜನರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ಒಂದು ಒಳ್ಳೆ ಭವಿಷ್ಯದ ಬಿಸ್ನೆಸ್, ಒಂದು ಒಳ್ಳೆ ಇಂಡಸ್ಟ್ರಿ. ಕೆಲಸ ಮಾಡಿದ್ರೆ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇದೆ, ಕೆಲಸ ಮಾಡ್ಲಿಲ್ಲ ಅಂತಂದ್ರೆ 101% ಇದ್ರಲ್ಲಿ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ಟೈಮ್ ಕೊಡಬೇಕು, ಪೇಷನ್ಸ್ ಇರಬೇಕು, ಕಮಿಟ್ಮೆಂಟ್ ಕೊಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಸಿಸ್ಟಮ್ ನ ಫಾಲೋ ಮಾಡಬೇಕು. ಅವಾಗ ಮಾತ್ರ ಈ ಇಂಡಸ್ಟ್ರಿಲಿ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಅನ್ನೋ ಒಂದು ಮೆಸೇಜ್ ಪಾಸ್ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಚೀವರ್ಸ್ ಗಳು ಜಾಸ್ತಿ ಆಗ್ಬೇಕು. ಕ್ಲಿಯರ್? ಸೊ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಕೋರ್ಸ್ ಗಳು ಮಾಡೋದಿರ್ಬೋದು, ಒಂದು ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಿರೋದಿರ್ಬೋದು, ಪುಸ್ತಕಗಳನ್ನ ಪ್ರತಿಯೊಬ್ರು ತಲುಪಿಸೋದಿರ್ಬೋದು, ಇದೊಂದೇ ರೀಸನ್ ಇಟ್ಕೊಂಡು ನಾವು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಿರುವಂತದ್ದು. ಸೊ ಮುಂದೊಂದ್ ದಿನ ಭಾರತದಲ್ಲಿ ಅತಿ ಹೆಚ್ಚು ಡೈರೆಕ್ಟ್ ಸೆಲ್ಲರ್ಸ್ ಇರುವಂತ ಒಂದು ರಾಜ್ಯ ಯಾವ್ದು ಅಂತ ಅಂದ್ರೆ ಕರ್ನಾಟಕ ಆಗಿರ್ಬೇಕು. ಮನೆ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ನ ತಲುಪಿಸುವಂತ ಒಂದು ಕರ್ತವ್ಯ ನಮ್ಮೆಲ್ಲರ ಕೈಲಿದೆ. ಕನಿಷ್ಠ ಅವರು ಡೈರೆಕ್ಟ್ ಸೆಲ್ಲಿಂಗ್ ಬಂದಿಲ್ಲ ಅಂದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಗಳನ್ನ ಬಳಸೋ ಹಾಗಾದ್ರೂ ನಾವು ಮಾಡ್ಬೇಕಾಗತ್ತೆ. ಅಂತ ಒಂದು ರೆವಲ್ಯೂಷನ್ ಮಾಡುವಂತ ಜವಾಬ್ದಾರಿ ನಾವೆಲ್ಲರೂ ಕೂಡ ತಗೊಳ್ಬೇಕು. ತಗೊಂಡಾಗ ಮಾತ್ರ ಈ ಇಂಡಸ್ಟ್ರಿಗೆ ಒಂದು ಮೀನಿಂಗ್ ಸಿಗುವಂತದ್ದು. ಇಲ್ಲ ಅಂತಂದ್ರೆ ಈ ಕಡೆ ಎಲ್ರಿಗೂ ರೀಚ್ ಆಗಕ್ ಸಾಧ್ಯ ಆಗ್ತಾ ಇರಲ್ಲ, ಇನ್ನೊಂದು ಕಡೆ ಅಲ್ಪ ಸ್ವಲ್ಪ ಜನರಿಗೆ ರೀಚ್ ಆಗ್ತಾ ಸೊ ಒಂದು ಲಿಮಿಟೆಡ್ ವ್ಯಕ್ತಿಗಳಿಗೆ ಸೀಮಿತ ಆದಂತ ಒಂದು ಇಂಡಸ್ಟ್ರಿ ಆಗ್ಬಿಡುತ್ತೆ. ಸೊ ಈ ಇಂಡಸ್ಟ್ರಿ ಪ್ರತಿಯೊಬ್ಬರಿಗೂ ಸಿಗ್ಬೇಕಿರುವಂತ ಒಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಒಂದ್ ಟೈಮಲ್ಲಿ ಹೇಗ್ ಅನ್ಸುತ್ತೆ ಅಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಿಗುವಂತ ಒಂದು ಅನುಭವ ಏನಿದೆ, ಎಕ್ಸ್ಪೀರಿಯನ್ಸ್ ಏನಿದೆ, ಬರೀ ಆ ಎಕ್ಸ್ಪೀರಿಯನ್ಸ್ ಗೆ ಜನರು ಡೈರೆಕ್ಟ್ ಸೆಲ್ಲಿಂಗಿಗೆನೆ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗಳಿಗೆನೆ ಒಂದಿಷ್ಟು ಹಣವನ್ನ ಕೊಟ್ಟು ಒಂದ್ 2 ವರ್ಷ ಅನುಭವಕ್ಕೋಸ್ಕರ ಬರ್ಬೇಕು ಅಂತ ಅನ್ಸುತ್ತೆ. ಅಂತ ಒಂದು ಸೂಪರ್ ಎಕ್ಸ್ಟ್ರಾಡಿನರಿ ಒಂದು ಎಕ್ಸ್ಪೀರಿಯನ್ಸ್ ಈ ಡೈರೆಕ್ಟ್ ಸೆಲ್ಲಿಂಗ್ ಸಿಗುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಗೆನೆ ಜನ ಹಣ ಕೊಟ್ಟು ಕಂಪನಿಗಳಿಗೆ ಜಾಯಿನ್ ಆಗ್ಬೇಕಾಗತ್ತೆ. ಸೊ ಅಂತ ಎಕ್ಸ್ಪೀರಿಯನ್ಸ್ ಏನ್ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಒಂದು ಸೊ ಮಾತಾಡಕ್ ಬರ್ದೇ ಇರುವಂತ ವ್ಯಕ್ತಿಗೂ ಕೂಡ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೇನು, ಹೇಗ್ ಮಾತಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆ ಕೊಡುತ್ತೆ, ಸ್ಟೇಜ್ ಕೊಡುತ್ತೆ. ಸೊ ಜೀವನದಲ್ಲಿ ಸನ್ಮಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ರೆಸ್ಪೆಕ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕಲಿಸ್ಕೊಡುತ್ತೆ, ವ್ಯಕ್ತಿತ್ವನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ಒಳ್ಳೆ ಜನರ ಪರಿಚಯ ಆಗತ್ತೆ. ಸೊ ಒಂದ್ ಒಳ್ಳೆ ಸ್ನೇಹಿತರ ಒಂದು ಯೂನಿಟಿ ಸಿಗತ್ತೆ, ಟೀಮ್ ಅಲ್ಲಿ ಹೇಗ್ ವರ್ಕ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗತ್ತೆ, ಇನ್ನೊಬ್ರನ್ನ ಬೆಳೆಸಿದ್ರೆ ಏನ್ ಖುಷಿ ಸಿಗತ್ತೆ ಅನ್ನೋ ಒಂದು ಕಿಕ್ ಕೊಡುತ್ತೆ. ಇವೆಲ್ಲ ಕೊಡುವಂತ ಒಂದು ಗೋಲ್ಡನ್ ಆಪರ್ಚುನಿಟಿ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಜೀವನದಲ್ಲಿ ಯಾಕೆ ಒಂದು ಒಳ್ಳೆ ಜೀವನವನ್ನ ಪಡ್ಕೋಬೇಕು? ಸೊ ಲೈಫ್ ಅನ್ನೋದು ಒನ್ ಟೈಮ್ ಸಿಕ್ಕಿದೆ. ಸೊ ಆ ಒನ್ ಟೈಮ್ ಲೈಫ್ ಅಲ್ಲಿ ನಾವ್ ಹೇಗೆ ಒಂದು ನಮ್ಮ ಜೀವನವನ್ನ ಒಂದು ಒಳ್ಳೆ ಜೀವನವಾಗಿ ಬದಲಾವಣೆ ಮಾಡ್ಕೊಳಕ್ ಸಾಧ್ಯ, ನಾವು ಅನ್ಕೊಂಡಿದ್ದೀನೆಲ್ಲ ಪಡ್ಕೊಳ್ಳೋದು ಹೇಗ್ ಸಾಧ್ಯ? ಸೊ ಒನ್ ಟೈಮ್ ಲೈಫ್ ಸಿಕ್ಕಿದೆ, ಹುಟ್ಟಿದೀವಿ, ಯಾವತ್ತೋ ಒಂದಿನ ಸಾಯ್ತೀವಿ. ಇನ್ ಬಿಟ್ವೀನ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ವಿಚಾರಗಳನ್ನ ಕಲಿಸ್ಕೊಡುವಂತ ಒಂದು ಪವರ್ಫುಲ್ ಇಂಡಸ್ಟ್ರಿ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ.